ಎಲ್ಲರಿಗೂ ನಮಸ್ಕಾರ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಅಡಿಯಲ್ಲಿ ಮೊಬೈಲನ್ನು ಮಕ್ಕಳಿಂದ ಹೇಗೆ ದೂರವನ್ನು ಉಳಿಸಬೇಕು ಎನ್ನುವುದರ ಬಗ್ಗೆ ಕೆಲವು ವಿಚಾರಗಳು. ಮೊಬೈಲ್ ಯೂಸ್ ಮಾಡುವುದು ಒಳ್ಳೆಯದಾ ಕೆಟ್ಟದಾ ಅಂತ ಯೋಚನೆ ಮಾಡಿದಾಗ ನಮ್ಮ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನೋದು ಹೆಚ್ಚಿನ ಪೋಷಕರ ಒಂದು ಅಭಿಲಾಷೆ ಆಗಿದೆ. ಹಾಗಾದರೆ ಮಕ್ಕಳಿಗೆ ಬೈದು ಹೊಡೆದು ಮೊಬೈಲ್ನ ಕಿತ್ಕೊಂಡು ನಾವು ಮಕ್ಕಳಿಗೆ ಹೇಳೋಕ್ಕಾಗುತ್ತಾ ಮೊಬೈಲ್ ಯೂಸ್ ಮಾಡಬೇಡಿ ಅಂತ? ಅವ್ರ ಮಕ್ಕಳು ಕೇಳ್ತಾರಾ? ಇಲ್ಲ. ಯಾಕೆ? ಮಕ್ಕಳಿಗೆ ಅಟ್ರಾಕ್ಷನ್ ಮೊಬೈಲೇ ಆಗಿರುತ್ತೆ. ಈಗ ಮುಂಚೆ ಟಿ ವಿ ಅಟ್ರಾಕ್ಷನ್ ಆಗಿತ್ತು, ಈಗ ಮೊಬೈಲ್ ಅಟ್ರಾಕ್ಷನ್ ಆಗಿದೆ. ಹಾಗಾಗಿ ನಾವು ಬೆದರಿಕೆ ಹಾಕಿ ಹೊಡೆದು ಬಡ್ದು ಎಷ್ಟೇ ಮೊಬೈಲಿಂದ ದೂರ ಮಾಡಿದ್ರೂ ಅದು ಒಳ್ಳೆಯ ರೀತಿಯಾಗಿ ಪರಿಣಾಮ ಬೀರೋದೇ ಇಲ್ಲ. ಹಾಗಾಗಿ ಫಸ್ಟ್ ಮಾಡೋದು ತಪ್ಪು ಅಂತ ಮಕ್ಕಳಿಗೆ ಗೊತ್ತಾಗಬೇಕು. ಅದು ತಿಳ್ಕೊಳ್ಳೋ ವಯಸ್ಸಲ್ಲಿ ಮಾತ್ರ ತಿಳ್ಕೊಳ್ತಾರೆ. ಕಡಿಮೆ ವಯಸ್ಸಿನ ಮಕ್ಕಳು ಅದ್ರ ಬಗ್ಗೆ ತಿಳ್ಕೊಳ್ಳೋ ಶಕ್ತಿ ಇರಲ್ಲ. ಹಾಗಾಗಿ ಮಕ್ಕಳ ಪರಿಸರದಲ್ಲಿ ನಾವು ಮೊಬೈಲ್ ಯೂಸ್ ಮಾಡುವಂತಹ ಗ್ಯಾಜೆಟ್ಸಿಂದ ದೂರ ಉಳಿಸ್ಬೇಕು. ಅಂದರೆ ನಾವು ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಮಕ್ಕಳ ಕೈಗೆ ಕೊಡಲೇಬಾರ್ದು. ನಾವು ಮೊಬೈಲ್ನ ಯೂಸ್ ಮಾಡೋದು ಕಡಿಮೆ ಮಾಡಿದರೆ ಮಕ್ಕಳು ತಾನಾಗೆ ಮೊಬೈಲಿಂದ ದೂರ ಆಗ್ತಾರೆ. ನೀವು ಇದನ್ನು ಫಸ್ಟ್ ಫಾಲೋ ಮಾಡಬೇಕಾಗತ್ತೆ. ಮಕ್ಕಳು ಇರುವಂಥ ಮನೆಯಲ್ಲಿ ಪೋಷಕರು ಅಷ್ಟೇ ಮೊಬೈಲ್ನ ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಎಕ್ಸ್ಪೆಷಲಿ ಮಕ್ಕಳು ಎದುರಿಗೆ ಮೊಬೈಲ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಹೇಳ್ತೀನಿ ಅಂದರೆ, ಮಕ್ಕಳು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಹಾಗಾಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ನೋಟದಿಂದ ಗ್ರಹಿಕೆ ಮಾಡ್ಕೊಳ್ತಾರೆ, ಮತ್ತು ವಿಚಾರ ಕೇಳಿಸ್ಕೊಳ್ಳೋದ್ರಿಂದ ಮತ್ತು ಕೈಯಲ್ಲಿ ಮಾಡಿ ಕಲಿಯೋದು ತುಂಬ ಇರುತ್ತೆ. ಹಾಗಾಗ್ಬಿಟ್ಟು ನಾವು ಮೊಬೈಲ್ ಇಟ್ಕೊಂಡ್ರೆ ಅವು ನೋಡಿ ಕಲಿತಾರೆ ಮೊಬೈಲ್ ಇಟ್ಕೋಬೇಕು ಅಂತ. ಹಾಗಾಗಿ ನಾವು ಮೊಬೈಲ್ ಜಾಗದಲ್ಲಿ ಬುಕ್ ಹಿಡ್ಕೊಳ್ಳೋದಾಗಲಿ ಅಥವಾ ಕತೆ ಪುಸ್ತಕ ಇಟ್ಕೊಳ್ಳೋದಾಗಲಿ ಅಥವಾ ನಾವು ಕ್ರಾಫ್ಟ್ ಮಾಡೋದಾಗಲಿ ಈ ಥರ ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಮಕ್ಕಳು ಕೂಡ ನೋಡಿ ಕಲೀಲಿಕ್ಕೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯವಾಗುತ್ತೆ. ಎರಡನೇ ಪಾಯಿಂಟು. ಮೂರನೇ ಪಾಯಿಂಟ್ ಏನಂದರೆ, ಮಕ್ಕಳಿಗೆ ಕ್ಯೂರಿಯಾಸಿಟಿ ಬರೋ ಹಾಗೆ ನಾವು ಗೇಮ್ಸನ್ನು ಆಟಾಡಿಸ್ಬೇಕು. ಮೊಬೈಲಲ್ಲ, ಫಿಸಿಕಲ್ ಆ್ಯಕ್ಟಿವಿಟೀಸು, ಕ್ರಿಕೆಟ್ ಆಗಲಿ, ಕ್ಯಾರಮ್ ಬೋರ್ಡ್ ಆಗಲಿ, ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಚಿನ್ನಿ ದಾಂಡು ಆಗಲಿ, ಯಾವುದೇ ಆಟ ಆಗಲಿ ನೀವು ಮಕ್ಕಳ ಜೊತೆಗೆ ಫಸ್ಟು ಆಟ ಆಡಿದರೆ ಅವರಿಗೆ ಮೋಟಿವೇಶನ್ ಆಗುತ್ತೆ. ಅವರು ಮುಂದೆ ಸ್ವಂತ ಆಟ ಆಡಲಿಕ್ಕೆ ಮೋಟಿವೇಟ್ ಆಗಿ ಅವ್ರ ಪಾಡಿಗೆ ಅವರು ಆಟ ಆಡ್ತಾರೆ. ಫಸ್ಟ್ ಮೊಬೈಲಿಂದ ದೂರ ಹೊಡಿಬೇಕಂದ್ರೆ ನೀವು ಮಕ್ಕಳ ಜೊತೆಗೆ ಆಟ ಆಡಬೇಕಾಗತ್ತೆ. ಇದು ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್ ಏನು ಅಂದರೆ, ಬೇರೆ ಪ್ಲೇಸಸ್ ಕಡೆಗೆ ನೀವು ಕರ್ಕೊಂಡು ಹೋಗಿ ಆ ಪ್ಲೇಸಸ್ ಬಗ್ಗೆ ನೀವು ವಿಚಾರಗಳನ್ನು ಮಕ್ಕಳಿಗೆ ಹೇಳ್ತಾ ಬಂದರೆ ಆ ಪ್ಲೇಸಸ್ ಮೇಲೆ ಅವರಿಗೆ ಪ್ರೀತಿ, ಆಮೇಲೆ ಕಾಳಜಿ, ಆಮೇಲೆ ಅದ್ರ ಬಗ್ಗೆ ಹೆಚ್ಚಾಗಿ ಜ್ಞಾನವನ್ನು ತಿಳ್ಕೊಳ್ತಾ ಹೋಗ್ತಾರೆ. ಆಗ ಮೊಬೈಲಿಂದ ದೂರ ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಅದು ಅಲ್ಲದೇ ನೀವೇನು ಮಾಡಬಹುದು, ಕಥೆಗಳನ್ನು ಹೇಳ್ಬೋದು, ಕ್ರಾಫ್ಟ್ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ಬೋದು. ಬೇರೆ ಆ್ಯಕ್ಟಿವಿಟೀಸ್ ಬಗ್ಗೆ ನೀವು ಮಾಡಿ ತೋರಿಸಿದ್ರೆ, ಅವ್ರ ಕೈಗೆ ಮಾಡಿಸಿದ್ರೆ ಏನಾಗುತ್ತೆ, ಮಕ್ಕಳ ಮೋಟಾರ್ ಸ್ಕಿಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಮೋಟಾರ್ ಸ್ಕಿಲ್ಸ್ ಅಂದರೆ ಗೊತ್ತಾಗುತ್ತಾ? ಕೈ ಹಿಡ್ಕೊಳ್ಳೋದು, ಕಾಲಿಂದ ಮಾಡುವಂಥ ಕೆಲಸ, ಕೈಯಿಂದ ಮಾಡುವಂಥ ಕೆಲಸ, ತಲೆ ಚುರುಕಾಗುತ್ತೆ ಇದರಿಂದ. ಹಾಗಾಗಿ ಮೋಟಾರ್ ಸ್ಕಿಲ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಕ್ಕಳ ಜೊತೆಗೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಬನ್ನಿ. ನೀವು ಅಂತಂದರೆ ಪೋಷಕರು, ಯಾರು ಪೋಷಕರು ಇರ್ತೀರೋ ಮಕ್ಕಳು ಒಟ್ಟಿಗೆ ಹಾಗೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಬಂದರೆ ಮೊಬೈಲಿಂದ ದೂರ ಉಳಿಲಿಕ್ಕೆ ಮಕ್ಕಳಿಗೆ ತುಂಬಾ ಅನುಕೂಲವಾಗುತ್ತೆ ನೋಡಿ. ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡುವಂತಹ ಮಕ್ಕಳಿಗೆ ಬೈಲಿಕ್ಕೆ ಹೋಗಬೇಡಿ. ಒಂದು ಟೈಮ್ ಅಂತ ಕೊಟ್ಟು, ಇಷ್ಟಿಷ್ಟು ಟೈಮ್ ಅಂತ ಕೊಟ್ಟು ಕ್ರಮೇಣ ಮೊಬೈಲಿಂದ ದೂರ ಮಾಡ್ತಾ ಬನ್ನಿ. ಒಂದೇ ಸರಿಗೆ ಬೈದು ಆಮೇಲೆ ಹೊಡೆದು ಮಾಡಿ ಮೊಬೈಲ್ ಕಸ್ಕೊಳ್ಳೋದು ಇವೆಲ್ಲ ದಯವಿಟ್ಟು ಮಾಡಲಿಕ್ಕೆಲ್ಲ ಹೋಗಲೇಬೇಡಿ. ಯಾಕಂದರೆ ಮಕ್ಕಳ ಮನಸ್ಸು ಒಂಥರ ಕನ್ನಡಿ ಥರ, ಒಂದು ಸರಿ ಹೊಡೆದೋಗ್ಬಿಟ್ರೆ ಅದು ಸರಿ ಮಾಡಲಿಕ್ಕೆ ಆಗಲ್ಲ. ನಾವು ಏನೇ ಮಾಡೋದಿತ್ತಂದರೂ ಮೆತ್ತಗೆ ಕ್ರಮೇಣ ಒಂದು ಟೈಮ್ ತಗೊಂಡು ಆ ಮೊಬೈಲನ್ನು ಇಸ್ಕೊಂಡು ನಾವು ನಮ್ಮ ಕೆಲಸನ ನಾವು ಮಾಡಲೇಬೇಕಾಗುತ್ತೆ. ಹಾಗಾಗಿ ಬೈದು ಹೊಡೆದು ಮಕ್ಕಳನ್ನು
ಮೊಬೈಲಿಂದ ದೂರ ಮಾಡಬೇಡಿ. ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಬಿಟ್ಟು ನೀವು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಮೊಬೈಲಿಂದ ದೂರ ಉಳಿಸಿ ಅಂತ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಈ ಒಂದು ಮಾತು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಏನಾದರೂ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.